ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಮಲ್ಲು ಮೋಟ್ನಳ್ಳಿ. ನನ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನಾವು ಏನು ಮಾಡಕ್ಕೆ ಹೊಂಟಿವಪ್ಪ ಅಂತಂದ್ರೆ ಹೊಲ್ದಾಗ ಕ್ಯಾಂಪಿಂಗ್ ಮಾಡ್ಬೇಕಂತ ಮಾಡಿವಿ. ಕ್ಯಾಂಪಿಂಗ್ ಅಂತಂದ್ರೆ ನಮ್ಮಲ್ಲಿ ಏನು ಟೆಂಟ್ ಏನಿಲ್ಲ, ಸುಮ್ಮನೆ ಇಷ್ಟೇ ಹೊಲ ನಮ್ಮ ದೋಸ್ತನವ್ರದ್ದು. ಅಲ್ಲೇ ಲೊಕೇಶನ್ದ ನೈಟೆಲ್ಲ ಫೈರ್ ಕ್ಯಾಂಪು ಅದೆಲ್ಲ ಮಾಡ್ತೀವಿ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಯಾಕಪ್ಪ ಅಂತಂದ್ರೆ ಹೊಲ್ದಾಗ ಗುಡಿಸಲು, ತೆಂಗಿನ ಗಿಡಗಳು ಮತ್ತು ತೋಟ ನೋಡ್ತಿದ್ರೆ ಒಂಥರ ಅಡ್ವೆಂಚರ್ ಫುಲ್ಲು ಫೀಲ್ ಆಗಿರ್ತದೆ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಫುಲ್ ಥರ ನೋಡ್ರಿ. ಇವಾಗ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಚಿಕನ್ ತರಬೇಕು. ಲೊಕೇಶನ್ದ ಚಿಕನ್ ತರಕ್ಕೆ ಹೊಂಟಿನಿ. ಅಶೋಕ ಬರ್ತಂತಂದಾನ, ಪ್ರಭು ಸ್ಕೂಲಿಗೆ ಹೋಗ್ಬೇಕು, ಅದಕ್ಕೆ ಬರಲ್ಲ ಅವ. ನಾನು ಇವಾಗ ಚಿಕನ್ ತೊಗೊಂಬರಕ್ಕೆ ಹೊಂಟಿನಿ. ಬರ್ರಿ ಚೌಧರಿ ಬೈಲಕ್ಕ ಚಿಕನ್ ತರಕ್ಕೆ ಬಂದಿವಿ. ಆಯ್ತು ಚೌಧರಿ, ಹೊಸ್ತ ಕಡಿಬೇಕು. ಒಂದು 100 ರೂಪಾಯ್ದು ಕಡಿ, ಒಂದು 50 ರೂಪಾಯ್ದು ಕಡಿ. ಕಡಿತಾ ಕಡಿ. ಹಾಂ ಸಾಂಗ್ ಕೊಡ್ತೀವಿ. ಸಾಲಿ ಅಂದ್ರೆ ಇಂಥವು ಮಾಡ್ತಾರ, ಏನು ಸಾಲಿ ಓದ್ತಾರ ಏನೋ ಗೊತ್ತಿಲ್ಲ. 13 ಅಂದ್ರೆ ಪಾಸ್ ಅದ. ಜೀವನಕ್ಕೆ ಎಷ್ಟು ಬೇಕು? 13 ಸಾಕ್ತಿ ನಮ್ಮ ಜೀವನಕ್ಕೆ. ನೋಡ್ರಿ ಗೈಸ್, ನಾವೆಲ್ಲ ತಗೊಂಡ್ ಕೇಸಿಂದ ಇವಾಗ ಹೊಲ್ಕೊಂತೀವಿ. ಅಶೋಕ ಆಗ್ಲೇ ಹೋಗ್ಯಾನ, ಮುಂದೆ ಹೋಗ್ಯಾನ. ಇವಾಗ ನಾನು ಪ್ರಭು ನಡ್ಕೊಂತ ಹೊಂಟಿವಿ. ಪ್ರಭು ಬರಲ್ಲ ಅಂತ ಹೇಳಿದ್ದ, ಯಾಕೆ ಬರಕೈತ ನನಗೆ ಗೊತ್ತಿಲ್ಲ. ಯಾಕೆ ಬರಕೈತಿಲ್ಲ ಪ್ರಭು? ನನಗೆ ಚಿಕನ್ ನೋಡಿ ತುಂಬ ಮನ್ಸು ಕರಿಗೆ ಬಿಡ್ತು, ಅದಕ್ಕೆ ಬರ್ಬೇಕನ್ನಿಸ್ತು. ಬಂದೆ. ಎಣ್ಣೆ, ರೊಟ್ಟಿ, ಬ್ಯಾಟ್ರಿ ತೊಗೊಂಡು, ಯಾಕಂದ್ರೆ ರಾತ್ರಿ ಕತ್ಲಾದ್ದಲ್ಲ, ಅದಕ್ಕೆ ಬ್ಯಾಟ್ರಿ ಇರ್ಬೇಕು. ಮತ್ತೆ ಮಿಕ್ಕಿದ್ದೆಲ್ಲ ಇಲ್ಲೇ ಹೊಲ್ದಾಗೆ ಸಿಗ್ತದ. ಯಾಕಂತಂದ್ರೆ ನಮ್ಮ ದೋಸ್ತನವ್ರದ್ದು ತೋಟ ಅವೆಲ್ಲ ಅದ. ನಾ ಫಸ್ಟ್ ಹೇಳಿದ್ನಲ್ಲ, ಹಂಗಿಂಗೆ ಮಾಡಿ ಇವಾಗ ಎಲ್ಲಿಗೆ ಬಂದಿವಪ್ಪ ಅಂತಂದ್ರೆ ಹೊಲ ಸನೆ ಬಂದಿವಿ ನಡ್ಕಂತ ಕೇಸಿಂದ. ಸೊ ನೋಡ್ರಿ ಗಾಯ್ಸ್, ನಾ ಅವಾಗ ಹೇಳಿದ್ನಲ್ಲ, ತೆಂಗಿನ ಮರ ಗುಡಿಸಲ, ಇದೇ ಗುಡಿಸಲ, ಇಲ್ಲೇ ಚಿಕನ್ ಮಾಡ್ತೀವಿ. ಇದೇ ನೋಡ್ರಿ ಗಾಯ್ಸ್ ತೋಟ. ಇವಾಗ ಎಲ್ಲ ಆಯ್ತು, ಎಲ್ಲ ಒಳಗಿಟ್ಟು ಕೇಸಿಂದ ಇವಾಗ ಏನು ಮಾಡಕ್ಕೆ ಹೊಂಟಿವಪ್ಪ ಅಂತಂದ್ರೆ, ನಮ್ಮ ದೋಸ್ತನವರೆಲ್ಲ ಅಲ್ಲಿ ಕಾಣುತ್ತಲ್ಲ, ಅಲ್ಲಿ ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿ ಅವೆಲ್ಲ ಸಿಗ್ತಾವೆ. ಅಲ್ಲಿ ಕಿತ್ಕೊಂಬರ್ತೀವಿ ನ್ಯಾಚುರಲ್ ಆಗಿ ಕೇಸಿಂದ. ಅಲ್ಲಿ ಒಂದು ಕೇಸಿಂದ ಇಲ್ಲಿ ಮಾಡ್ತೀವಿ. ಸೊ ಬರೀ ಗಾಯ್ಸ್, ನಾ ಇಲ್ಲೇ ನೋಡ್ರಿ ಗಾಯ್ಸ್, ಅಶೋಕ್ ಅಂತಂದ್ರೆ ಇವನೇ. ಪ್ರಭು ನಾ ಏನೇ ಕರೆದ್ರೂ ಇಲ್ಲ ಅಂತಾನಲ್ಲ, ಪಾಪ ಒಳ್ಳೆ ಮನುಷ್ಯನ. ಇವಾಗ ಕಿತ್ಕೊಂಬರಕ್ಕೆ ಹೊಂಟಿವಿ. ಸೊಪ್ಪು ಗಿಪ್ಪು ಎಲ್ಲ ಕಿತ್ಕೊಂಬರ್ತೀವಿ ಹೋಗಿ, ಕೊತ್ತಂಬರಿ ಮತ್ತು ಟೊಮೊಟೊ ಅವೆಲ್ಲ ಕಿತ್ಕೊಂಬರ್ತೀವಿ, ಯಾಕಂದ್ರೆ ಅಡುಗೆ ಚೆನ್ನಾಗಿ ಆಗ್ಬೇಕು. ಹೇಳ್ರಿ ಗಾಯ್ಸ್. ಸೊ ಫಸ್ಟ್ ಟೈಮ್ ಮಾಡಕೈತಿವಿ, ಏನಾಗ್ತದೆ ಏನೋ ಗೊತ್ತಿಲ್ಲ. ನನಗಂತರ ಚಿಕನ್ ಮಾಡಕ್ಕೆ ಬರಲ್ಲ, ಏನು ಮಾಡಕ್ಕೆ ಬರಲ್ಲ. ಮಾಡ್ತೀವಿ. ಚಲೋ ಐತಂದ್ರೆ ಖುಷಿ, ಚಲೋ ಆಗ್ಲಿಕ್ಕೆ ನಾ ಖುಷಿನೇ. ಯಾಕಂತಂದ್ರೆ ತಿನ್ನಲೇಬೇಕು, ಹೆಂಗೆ ಮಾಡಿದ್ರೆ ತಿಂತ ನೀವು ಬಿಡಲ್ಲ. ನನಗಂತರ ಚಿಕನ್ ಅಂದರೆ ಎಲ್ಲಿ ಆದ್ರೂ ಕರೆದ್ರೂ ಬರ್ತೀನಿ, ಯಾಕಂದ್ರೆ ಚಿಕನ್ ಅಂದರೆ ಭಾಳ ಇಷ್ಟ ನನಗೆ. ಸೊ ಫಸ್ಟ್ ಟೈಮ್ ಮಾಡಕೈತಿವಿ, ಏನಾಗ್ತದೇನೋ ಗೊತ್ತಿಲ್ಲ. ಆದಂಗಾಗಲಿ. ನಮ್ಮ ಫ್ರೆಂಡ್ ಅವ್ರು ಹೊಲಕ್ಕೆ ಬಂದ್ವಿ ಅಲ್ಲಿಂದ ಇಲ್ಲಿಗೆ. ಇವಾಗ ಒಂದು ನಮ್ಗೆ ಏನೇನು ಬೇಕಪ್ಪ ಅಂತಂದ್ರೆ, ಒಂದು ಟೊಮೆಟೊ ಹಣ್ಣು ಬೇಕು, ಮತ್ತು ಕೊತ್ತಂಬರಿ ಇಲ್ಲೇ ಅದ. ಇವಾಗ ನಮ್ಮ ದೋಸ್ತರು ಲೈಟ್ ಹಾಕಿಸಿಂದ ಟೊಮೆಟೊ ಹಣ್ಣು ಕಿತ್ತಾಕೈತಾರ. ಬಲ್ತಾವ ಟೊಮೆಟೊ ಹಣ್ಣು ಒಂದು ಸಿಕ್ಕಿತ್ತು, ಒಳ್ಳೆ ಸ್ಮಾರ್ಟ್ ಆದ. ತೋರ್ಸೋಣ, ಭಾಳ ಕೆಂಪಗಾದ. ಸೊ ಪ್ರಭು ಟೊಮೆಟೊ ಹಣ್ಣು ಕಿತ್ತದ ಗಾಯ್ಸ್. ಇವಾಗ ಎಷ್ಟು ಬೇಕಾಗ್ತದೆ ಅಶೋಕ? ಇನ್ನೂ 2 ಆದ್ರೆ ಸಾಕು ನಮ್ದು. ಹಾಂ, 2 ಆದ್ರೆ ಸಾಕಲ್ಲ? ಸಾಕು ಬಿಡು, ಅರ್ಧರೇನ. ಇನ್ನೊಂದು ಕಿತ್ತ ಅವ್ನ ಕೈಗೆ ಒಂದು ಅದು, ಈ ಕಡೆ ಇವ್ನ ಕೈಗೆ ಒಂದು ಅದು, 2 ಅದು. ಕೊತ್ತಂಬರಿ ಒಂದು ಸ್ವಲ್ಪ ಕಿತ್ಕೊಂಬರಿ, ಸಾಕು. ಸೊ ಇವಾಗ ಕೊತ್ತಂಬರಿಗೆ ನೀರು ಬಿಟ್ರೆ ಗಾಯ್ಸ್, ಆ ಕಡೆ ಹೋಗ್ಬೇಕು. ಮತ್ತೆ ಎಲ್ಲ ಕಾರಣ ನನ್ನ ದೋಸ್ತ ಆಂಜನೇಯ ಬಂದು ಬೈದು ಬಿಡ್ತಾನೆ ವಿಡಿಯೋ ನೋಡಿ ಕೇಸಿಂದ. ಅಲ್ಲೇ ಹೊಲ್ದ ತಿರುಗಾಡ್ರಿ ಅಂತೇಳಿ ಕೇಸಿಂದ. ಸ್ವಲ್ಪ ಒಂದು ಬಿಡ ಇದು ಯಾವ್ದು ಕೊತ್ತಂಬರಿ ಏನಿದೆ? ಇದು ಬಂದ್ಬಿಟ್ಟು ನ್ಯಾಚುರಲ್ ಗಾಯ್ಸ್, ಫುಲ್ ನ್ಯಾಚುರಲ್. ಕೊತ್ತಂಬರಿ ಇದೆಲ್ಲ ಟೊಮೊಟೊ ನ್ಯಾಚುರಲ್, ಕೊತ್ತಂಬರಿ ನ್ಯಾಚುರಲ್. ಸ್ವಲ್ಪ ಎಷ್ಟು ಬೇಕು ನಮ್ಗೆ ಅಷ್ಟು ಕಿತ್ಕೊಂಡಿ ಸಾಕ್ಬಿಡು. ಜಾಸ್ತಿ ಆದ್ರೆ ವೇಸ್ಟ್ ಮಾಡ್ಬಾರ್ದು, ಸಾಕಲ್ಲ, ಆಯ್ತಲ್ಲ ಮತ್ತೆ ಏನು ಬೇಡಲ್ಲ. ರೈತರು ಕಷ್ಟಪಟ್ಟು ಬೆಳೆ. ಸೊ ಎಲ್ಲ ಕಿತ್ಕೊಂಡ್ವಿ ಗಾಯ್ಸ್, ಲೈಟ್ ಹಾಕೊಂಡು ಕಿತ್ಕೊಂಡ್ವಿ. ಇವಾಗ ಸೀದಾ ಆಯ್ತು, ನಾವು ಚಿಕನ್ ಮಾಡೋಕೆ ಹೋಗ್ಬೇಕು. ಟೈಮ್ ಹತ್ತತ್ರ ಎಷ್ಟು ಆಕೈತದಪ್ಪ ಅಂತಂದ್ರೆ 7 ಗಂಟೆ ಸುಮಾರು ಆಕೈತದ. ಅಲ್ಲಿ ನಮ್ಮ ದೋಸ್ತನವ್ರು ಹೊಲ್ದಾಗ ಕೊತ್ತಂಬರಿ ಎಲ್ಲ ಕಿತ್ಕೊಂಬಂದ್ವಿ. ಇಲ್ಲಿ ಪುದೀನ ಸಿಗ್ತದಂತ ನಮ್ಮ ದೋಸ್ತ್ ಹೇಳಿದ, ಪುದೀನ ಕಿತ್ಕೊಂಡ್ವಿ. ನಮ್ಮ ಅಶೋಕ ಕುಡ್ಗಲ್ ಮಶಕೈತಾನ. ಯಾಕಪ್ಪ ಅಂತಂದ್ರೆ ಇಲ್ಲಿ ಚಾಕಿ ಏನು ಸಿಗಲ್ಲ, ಇಂಥದ್ರೆ ಈಗ ಕಾಯಿಪಲ್ಲೆ ಅದು ಕೊಯ್ಬೇಕು. ಪ್ರಭು ನೀರು ಹಾಕೈತಾನ. ಹೆಂಗ ನೋಡ್ರಿ ಗಾಯ್ಸ್, ನ್ಯಾಚುರಲ್ ನೀರು ಇಲ್ಲೇ ಬೋರಿಂಗ್ ಬರ್ತದ, ಇಲ್ಲೇ ತುಂಬ್ಯಾರ. ಇವಾಗ ಕಲ್ಲವೆಲ್ಲ ಇಟ್ಕೋಬೇಕು. ಸಾಮಾನೆಲ್ಲ ಇಲ್ಲಿ ಇಟ್ಟಿವಿ ತಂದು ಕೇಸಿಂದ. ಇವು ಸಾಮಾನು ತಂದೀವಿ ಗಾಯ್ಸ್. ಇವಾಗ ಕಲ್ಲು ಅವೆಲ್ಲ ತಂದು ಕೇಸಿಂದ ಇಡಬೇಕು. ಇಲ್ಲೇ ಬೆಂಕಿ ಹಚ್ತೀವಿ. ಇದು ಗುಡಿಸಲ್ಲ, ಇಲ್ಲಿ ಕಾಣ್ತದಲ್ಲ, ಇಲ್ಲಿ ಅಶೋಕನ, ಇಲ್ಲಿ ಪ್ರಭಾನ. ನಾ ವಿಡಿಯೋ ಮಾಡಕೈತೀನಿ. ಅಶೋಕ ಚಿಕನ್ ಮಾಡಿದ್ರೆ ಎಕ್ಸ್ಪರ್ಟ್ ಅನ. ಯಾಕಂತಂದ್ರೆ ಅವ ಯಾಕಡೆ ಅಶೋಕ ಸೊ ಪ್ರಭುಗ್ನ ಬರ್ತದೆ ಗಾಯ್ಸ್. ಯಾಕಂತಂದ್ರೆ ಅವ್ರು ಒಬ್ಬನೇ ಮಾಡ್ಕೊಂತ ನಡಿ. ಯಾಕಂದ್ರೆ ಅವ್ರ ಮನೆಗೆಲ್ಲ ಬೆಂಗಳೂರಿಗೆ ಹೋಗ್ಯಾರ. ಪಾಪ ಬಡವ್ರವ್ರ ಏನು ಮಾಡೋಕ್ಕಾಗಲ್ಲ. ಒಂದಿನ ಶ್ರೀಮಂತ ಆತ ನಾವನ
ಅದು ಹೇಳಕ್ಕಾಗಲ್ಲ. ವಿಧಿ ಲಿಖಿತ. ಸೊ ಅವರೆಲ್ಲ ಜೋಡ್ಸೋದಾಯ್ತು. ಇನ್ನೊಂದು ಕಲ್ಲು ಇಡ್ತಾರೆ ಅದ್ರ ಮೇಲೆ. ಅಲ್ಲ ಅದು ಏನಪ್ಪ ಅಂದ್ರೆ ಇನ್ನೊಂದು ಒಲೆ ಕಡೆ ಕೆಡ್ಡಾತು. ಸೊ ನೋಡ್ರಿ ಗೈಸ್, ಅಶೋಕ್ ಅವರೆಲ್ಲ ವಾಯ್ಟ್ ರೆಡಿ ಮಾಡಕತ್ತಾರ. ತಂದದ್ದೇ 100 ರೂಪಾಯಿ ಗೋಸ್ತ, ಇಂಥ ವಾಯ್ಟ್ ತಂದನ. ವಾಯ್ಟ್ ಅಂತ ಅಂತಿಲ್ಲ, ಇಲ್ಲೇ ಹೊಲ್ದಾಗಿತ್ತು. ಮತ್ತೆ ಏನು ಮಾಡೋಕ್ಕಾಗಲ್ಲ. ಅನ್ನಕ್ಕಂತ್ರ ಸಣ್ಣದೇ ಅದ, ಇಲ್ಲಿ ಒಳಗದಲ್ಲ ಇರಲ್ಲ, ಇದ್ರೊಳಗೆ ಅದು ಗೈಸ್ ಸಣ್ಣದೇ ಅದ. ವಾಯ್ಟಿಗೆ ಸ್ವಲ್ಪ ದೊಡ್ಡದಾಯ್ತು ಅನ್ನಕ್ಕೆ. ಏನು ಮಾಡೋಕ್ಕಾಗಲ್ಲ, ಅದ್ರಾಗ ಸಾರು ಮಾಡ್ಬೇಕು. ಇದ್ರ ಸಾರು ಮಾಡಿದ್ರೆ ತಲಾಶಕ ಸಾರು ಮಾಡಿದ್ರೆ ಐತಿದ್ರೆ ಏನಾಗಲ್ಲ. ಅದ್ರಾಗ ಅನ್ನ ಮಾಡಮ್ರಿ ಅಂತ ಬೇಕಾರೆ. ಕಟ್ಟಿಗೆ ಗಿಟ್ಟಿಗೆಲ್ಲ ಇಲ್ಲೇ ಮುರಿದ್ವಿ. ತೊಗರಿ ಕಟ್ಟಿಗೆ ಅವ, ತೊಗರಿ ಕಟ್ಟಿಗೆ ಮುರಿಯಕೈತಾನ ಅಶೋಕ. ನೋಡ್ರಿ ಗೈಸ್, ಈ ಕಡೆ ಅನ್ನಕ್ಕೆ ಈ ಕಡೆ ಚಿಕನ್ ರೆಡಿ ಮಾಡಕ್ಕೆ ಇಟ್ರ. ನೋಡ್ರಿ ಯಾವತ್ತು ಚಿಕನ್ ಯಾವ್ದನ್ನ ಅಂತ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಚಿಕನ್ ಮಾಡಕ್ಕೆ, ಇದು ಬಂದ್ಬಿಟ್ಟು ಅನ್ನ ಮಾಡಕ್ಕೆ. ಯಾಕಂದ್ರೆ ಬೋಗಣಿ ಸಣ್ಣ ತಂದಿದ್ದ ಒಂದು. ಈ ಕಡೆ ಅಶೋಕ್, ಈ ಕಡೆ ಮಿಸ್ಟರ್ ಮಲ್ಲು ಮೋಟ್ನಳ್ಳಿ ಅವರು ಅನ್ನ ಮಾಡಕ್ಕೆ ರೆಡಿ ಆಗ್ಯಾರ. ಚಿಕನ್ ಅಂತ ರೆಡಿ ಆಗ್ಯದ. ಅಶೋಕ್ ಮಾಡಿ ಅಂದ್ಮೇಲೆ ಬೆಂಕಿ ಆಗಿರ್ತದ. ಹೆಂಗಾದ ಒಂದ್ಸಲ ಟೇಸ್ಟ್ ಮಾಡಮ್ರಿ. ಟೇಸ್ಟ್ ಮಾಡಿ ಕೇಸ್ ಮಾಡಮ್ರಿ. ಸೊ ಅನ್ನಂತರ ಹಿಂಗಾಗ್ಯದ, ಬೆಂಕಿ ಆಗ್ಯದ ಅನ್ನನ. ನಾ ಮಾಡಿದ್ರೆ ಬರೋ, ನಾ ಹೇಳೋದಲ್ಲ. ಪ್ರಭಾ ನೋಡಿ ತಿಂದು ಹೇಳ್ತಾರೆ. ತಿನ್ನ ಪ್ರಬಂಧ ಅಲ್ಟಿಮೇಟ್ ಭಾರಿ ಆಗ್ಯದ. 1 ನಂಬರ್ ಚಿಕನ್. ಚಿಕನ್ 1 ನಂಬರ್ ಆಗ್ಯದಂತ ನಾವೊಂದ್ಸಲ ಟೇಸ್ಟ್ ಮಾಡಿ ಕೇಸ್ ಹೇಳ್ತೀನಿ ಹೆಂಗಾಗ್ಯದ ಏನಕೈತೆ. ಸುಡಕೈತವ ಗಾಯ್ಸ್. ಸುಡಕೈತ ನಾವೊಂದು ಟೇಸ್ಟ್ ಮಾಡಕೈತ್ನೆ. ಬೆಂಕಿ ಅದ ಅಶೋಕ್ ಚಿಕನ್ ಬಂದಾಗ ಮಾಡಿ ಪರವಾಗಿಲ್ಲ ಗಾಯ್ಸ್, ಚಲೋ ಮಾಡ್ಯಾನ ಅಶೋಕ. ಸೇಮ್ ಹೋಟೆಲ್ದಾಗ ಉಣ್ಣಂಗೆ ಹಾಕದ್ದ. ಟೇಸ್ಟ್ ಅಂತಾರೆ ಮಸ್ತ್ ಮಾಡ್ಯಾನ. ಯಾಕಂತಂದ್ರೆ ಕೊತ್ತಂಬರಿ ಅವೆಲ್ಲ ನ್ಯಾಚುರಲ್ ಆಗಿ ತಂದಿದ್ದೀವಿ ನಾವು. ಇನ್ನೊಂದ್ಸಲ ನೋಡ. ಸೊ ಚಲೋ ಅದ. ರೊಟ್ಟಿ ತಂದಿದ್ವಿ, ಅನ್ನಂತರ ಇಷ್ಟು ಮಾಡಿದ್ವಿ. ಚಿಕನ್ ಅಂತೂ 1 ನಂಬರ್ ಆಗ್ಯದ. ಅಶೋಕ ಬೆಂಕಿ. ನಾ ಮಾಡಿದ್ರೆ ಈ ಥರ ನೆಟ್ಟಗೆ ಆಯ್ತಿಲ್ಲ. ಹೆಂಗಾಯ್ತು ಗೊತ್ತಿಲ್ಲ ನಾವು ಮಾಡಿದ್ರೆ. ನಾ ಬಂದಾಗ ಮಾಡಿ ಬರು. ಅಶೋಕ್ ಮಾಡ್ಯಾನ, ಭಾರಿ ಮಸ್ತ್ ಆಗ್ಯದ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಮ್ದಂತ್ರ ಊಟ ಆಯ್ತು, ಸುಮ್ಮನೆ ಕುಂತೀವಿ. ಈಗ ಈ ಸಿಚುವೇಶನ್ದಾಗ ಮಲ್ಲು ಬೈ ಒಂದು ಸಾಂಗ್ ಆಡ್ತಾ ನೋಡ್ರಿ, ಕೇಳ್ರಿ. ಸೊ ನನಗಂತರ ಫಿಲಿಮ್ ಸಾಂಗ್ ಜಾಸ್ತಿ ಬರಲ್ಲ. ಆಡಿದ್ರೆ ಜನಪದನೇ ಆಡ್ತೀನಿ, ಕೇಳ್ರಿ ಹೆಂಗ ನೋಡ್ರಿ. ಹೇಳಿ ಹಾಡೇ ಹೋದವು ಹೇಳಬೇಡ ಸುಳ್ಳು. ಆ ಸಾಂಗ್ ಬರ್ದೊಂದು ಆಡ್ತೀನಿ. ಹೇಳಬ್ಯಾಡ ನನ್ನ ಮುಂದೆ ಸುಳ್ಳ, ಕರಗುದಿಲ್ಲ ನನ್ನ ಕಳ್ಳ. ಹೊಸದಾಗಿ ನೀವು ಹೋದ ಮ್ಯಾಲ ಅವ ಹೆಂಗ ಬಿಡತನ ಹೇಳ. ಏನಾರ ಹೇಳಿರ ಗೆಳತಿ ನಂಬಾಕ ನಾನಲ್ಲ ಮಳ್ಳ. ಮಂದ್ಯಾಗ ಹಿಡದಿ ಗಂಡನ ಬಳ್ಳ. ಸೊ ಇವಾಗ ನಿದ್ದೆ ಬಂದದ ಗಾಯ್ಸ್, ಮಕ್ಕಬೇಕು. ಸೊ ನೋಡ್ರಿ ಗಾಯ್ಸ್, ಇವಾಗ ಇದ್ವಿ. ಮುಸಿರಿ ಗಿಸ್ರೆಲ್ಲ ತಿಕ್ಕಬೇಕು. ಮುಸಿರಿ ತಿಕ್ಕೇಸಿಂದ ಕೌದಿಗೆ ತಗೊಂಡು ಮನೆಗೆ ಹೋಗ್ಬೇಕು. ಮುಸಿರಿ ಅವೆಲ್ಲ ಸ್ರಂತ್ರ ತಿಕ್ಕಿರ್ತೀವಿ. ಇವಾಗ ನೋಡ್ರಿ ಗಾಯ್ಸ್, ನೀರಿಲ್ಲೇ ತೊಗೊಂಡಿವಿ. ಎಲ್ಲ ರೆಡಿ ಮಾಡಕೈತಾನೆ ಅಶೋಕ್, ಮನೆಗೆ ಹೋಗ್ಬೇಕು. ರಾತ್ರಿಯಾಗ ನೋಡ್ರಿ ಗಾಯ್ಸ್, ಇಲ್ಲೇ ಮಕ್ಕೊಂಡಿದ್ವಿ ನಾನು ಅಶೋಕ. ಈ ಕಡೆ ಮಕ್ಕಬೇಕಂತ ಮಾಡಿದ್ವಿ, ಸ್ವಲ್ಪ ಮಣ್ಣ ಮಣ್ಣತ್ತೆ ಮತ್ತು ಆಸಿಗೆ ಅನ್ನತ್ತಂತೇಳಿ ಇಲ್ಲೇ ಮಕ್ಕೊಂಡಿದ್ವಿ.
ಸೊ ಐತಿ ಇವಾಗ ಎಲ್ಲ ಅಶೋಕ ಪ್ಯಾಕ್ ಮಾಡಕೈತಾನೆ, ಹೋಗ್ಬೇಕೈತಾನೆ. ಸೊ ಎಷ್ಟು ಟ್ರೈ ಮಾಡಿದ್ವಿ, ಎಳ್ಳೀರಂತ್ರ ಬುಳ್ಳೆ ಇಲ್ಲ. ಅದಕ್ಕೆ ಇವಾಗ ಏನು ಮಾಡಕೈತೀವಪ್ಪ ಅಂತಂದ್ರೆ ಕುಡ್ಗಲ್ ಕಟ್ಟಕೈತೀವಿ. ಕುಡ್ಗಲ್ ಕಟ್ಟಿದ್ಮೇಲೆ ಬುಳ್ಳೆ ಬೇಕದ, ಬುಳ್ಳಕ್ಕಂದ್ರೆ ನಾವು ಬಿಡ್ತೇವನು. ಅಶೋಕ್ ಬೀಳ್ತಂತ ಸೈತಿ ಪಕ್ಕನ ಬೀಳ್ತದ ಅಂತೇಳಿ ಗಾಯಸ್, ಏನಾಗ್ತದ ಗೊತ್ತಿಲ್ಲ, ನೋಡಮ್ ಬರ್ರಿ. ಸೊ ಅಂತೂ ಇಂತೂ ಎಳ್ಳೆರ್ ಬಿತ್ತು. ನೋಡಿದ್ರಲ್ಲ ಗಾಯ್ಸ್, ನಾವು ಯಾವ ಥರ ಮಾಡಿದ್ವಿ ಅಂತೇಳಿ ಕೇಶಿಂದ. ವಿಡಿಯೋನ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.